ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್. ಅದಕ್ಕೆ ಕೂಡ ಸ್ವಾಗತ. 23-24 ಕಂತಿನ ಹಣ ಪೆಂಡಿಂಗ್ ಇರೋ ಹಣ ಯಾವಾಗ ಬರುತ್ತೆ, 24 ಕಂತಿನ ಯಾವಾಗ ಹಣ ಬರುತ್ತೆ ಅಂಡ್ ಗೃಹಲಕ್ಷ್ಮಿ ಸಂಘ ಹೊಸದಾಗಿ ತಗೊಳ್ತಾ ಇದ್ದಾರೆ, ಸಾಲ ಕೂಡ ಕೊಡ್ತಾರಂತ ಯೋಜನೆ ಅಡಿ. ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇಲ್ಲಿ 23ನೇ ಕಂತಿನವರೆಗೂ ಅಧಿಕೃತವಾಗಿ ಸರ್ಕಾರ ಹಣ ಕೂಡ ಕ್ಲಿಯರ್ ಮಾಡಿದೆ. ಸಾಕಷ್ಟು ಜನ ಮಹಿಳೆಯರಿಗೆ 23ನೇ ಕಂತಿನ ಹಣ ಕೂಡ ಜಮೆ ಆಗಿದೆ. ನೀವು ನಿಮ್ಮ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಬ್ಯಾಂಕ್ ಖಾತೆ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ 60-70% ಜನಕ್ಕೆ ಹಣ ಕೂಡ ಅದಕ್ಕೆ ಬಂದಿದೆ ಅಂತ ಹೇಳಿ ಅಧಿಕೃತ ಮಾಹಿತಿ ಬಂದಿದೆ. ನಿಮಗೆ ಬಂದಿದೆಯಾ ಇಲ್ಲೋ, ನಿಮ್ದು ಯಾವ ಜಿಲ್ಲೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಕೆಲವರಿಗೆ 23, 22, 21 ಲೈಕ್ ಹಳೆಯದು ಕೂಡ ಕೆಲವರಿಗೆ ಲೈಕ್ ಲಾಂಗ್ ಬ್ಯಾಕ್ ಇಂದ ನಿಮಗೆ ಅಮೌಂಟ್ ಪೆಂಡಿಂಗ್ ಇರುತ್ತೆ. ಅದನ್ನು ಕೂಡ ಖಾತೆಗೆ ಬಿಡುಗಡೆ ಮಾಡಿ ಖಾತೆಗೆ ಜಮೆ ಕೂಡ ಮಾಡ್ತಾ ಇದ್ದಾರೆ. ನೀವು ಸ್ಟೇಟಸ್ ಚೆಕ್ ಮಾಡ್ಕೊಂಡು ನಿಮ್ಗೆ 23ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ, ಇನ್ನು ಕೂಡ ಜಮೆ ಆಗಿಲ್ಲ ಅಂದ್ರೆ ನಿಮಗೆ 2ನೇ ಹಂತದಲ್ಲಿ ನಿಮಗೆ ಬರುವ ಸಾಧ್ಯತೆ ಕೂಡ ಇದೆ. ಲೈಕ್ ಕೆಲವರಿಗೆ ಪೆಂಡಿಂಗ್ ಆಗಿರುತ್ತೆ, ಅವರಿಗೆ ಕೂಡ ಸೆಕೆಂಡ್ ಸ್ಟೇಜ್ ಅಲ್ಲಿ ಬರ್ತಾ ಇದೆ. ಅಲ್ಲಿ ನಿಮಗೆ ಹಂತವಾಗಿ ನಿಮಗೆ ಖಾತೆಗೆ ಜಮೆ ಆಗ್ತಾ ಹೋಗುತ್ತೆ. ಲೈಕ್ ನಿಮಗೆ 23ನೇ ಕಂತಿನ ಹಣ ನೀವು ನಿಮ್ಮ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಕೊನೆ ಪಕ್ಷ ಬರ್ಲಿಲ್ಲ ಅಂದ್ರೆ, ಯಾವುದೇ ಕಾರಣಕ್ಕೂ ಬರ್ಲಿಲ್ಲ ಅಂದ್ರೆ ನಿಮಗೆ ತಲೆ ಕೆಡಿಸ್ಕೊಳ್ಳೋದೈತೆ ಇಲ್ಲ. ನಮ್ದೆಲ್ಲಾ ಮಾಹಿತಿ, ನಿಮ್ದು ಆಧಾರ್ ಅಪ್ಡೇಟ್ ಆಗಿರ್ಬೋದು, ಡಾಟಾ ಫೆಚ್ ಆಗಿರೋದು, ನಿಮ್ದು ಆಧಾರ್ ರೇಷನ್ ಕಾರ್ಡ್ ಲಿಂಕ್ ಆಗಿರೋದು ಎಲ್ಲ ನಮ್ಗೆ ಗೊತ್ತಾಗುತ್ತೆ. ನೀವು ರೇಷನ್ ಕಾರ್ಡ್ ತೆಗೆದುಕೊಂಡು ಹೋಗಿ ಕರ್ನಾಟಕವನ್ನು ಅಥವಾ ಹತ್ತಿರದ ಗ್ರಾಮವನ್ಗೆ ಹೋಗಿ ಅಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಅಡಿಯ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳಿ. ಯಾವ ರೀತಿ ನಿಮ್ಗೆ ಅರ್ಜಿ ಸ್ಟೇಟಸ್ ಯಾವ ರೀತಿ ಇದೆ ಅಂತ. ಲೈಕ್ ನಿಮಗೆ 23ನೇ ಕಂತಿನ ಹಣ ಬಂದ್ಬಿಟ್ಟು ಕೆಲವರಿಗೆ ಏನಾಗುತ್ತೆ ಅಂದ್ರೆ, ಈಸಿಲಿ ಪ್ರತಿ ಕಂತಲ್ಲಿ ಕೆಲವರಿಗೆ ಮಿಸ್ ಆಗುತ್ತೆ. ಆಯ್ತಾ, ಅವರ ಕಾರಣ ಗೊತ್ತಿಲ್ಲ ಅಥವಾ ಇಲಾಖೆ ಕಾರಣ ಗೊತ್ತಿಲ್ಲ, ಕೆಲವರಿಗೆ ಮಿಸ್ ಆಗುತ್ತೆ. ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ, ಮುಂದಿನ ಕಂತು ಲೈಕ್ 24ನೇ ಕಂತಿನ ಜೊತೆ ಹಾಕ್ತಾರೆ. ಕೆಲವರಿಗೆ ಆ ರೀತಿ ಆದ್ರೆ ನೀವು ತಲೆ ಕೆಡಿಸುವ ಅಗತ್ಯತೆ ಇಲ್ಲ, ಅವರಿಗೆ ನೆಕ್ಸ್ಟ್ ಕಂತಿಗೆ ಬರುತ್ತೆ. ನಿಮ್ದು ಯಾವ ಜಿಲ್ಲೆ, ನಿಮ್ಗೆ ಎಷ್ಟು ಅಮೌಂಟ್ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಟಿಲ್ 23 ವರೆಗೂ ಸರ್ಕಾರ ಕ್ಲಿಯರ್ ಮಾಡಿದ್ರೆ ಕೆಲವರಿಗೆ ಮಹಿಳೆಯರಿಗೆ ರೇಟ್ ಕೂಡ ಆಗಿದೆ, ಕೆಲವರಿಗೆ ಖಾತೆಗೆ ಜಮೆ ಆಗ್ತಾ ಇದೆ. ನೀವು ವೇಟ್ ಮಾಡಿ, ಈ ತಿಂಗಳು ಎಂಡ್ ವರೆಗೂ ನೀವು ಕಾಯಬೇಕಾದ ಸನ್ನಿವೇಶ ಕೂಡ ಇದೆ. ಅಂಡ್ ನಿಮಗೆ 24ನೇ ಕಂತಿನ ಬಗ್ಗೆ ಹೇಳ್ತಾ ಇದ್ದೀರಾ. ಟಿಲ್ 23 ಕ್ಲಿಯರ್ ಮಾಡಿದ್ದಾರೆ. 24, 25ನೇ ಕಂತು ಪೆಂಡಿಂಗ್ ಇದೆ. 2 ಕಂತಿನ ಹಣ ನಾವು ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಬಟ್ ಸರ್ಕಾರದಿಂದ ಫಂಡ್ ಇಲ್ದರ ಕಾರಣ ಹಣ ಬಿಡುಗಡೆ ಆಗಿಲ್ಲ. ಈ ಮಂತ್ ಎಂಡ್ ಒಳಗಡೆ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಈ ಮಂತ್ ಎಂಡ್ ಒಳಗಡೆ ಅವರು ಬಿಡುಗಡೆ ಮಾಡೋದು ಕೂಡ ನಿಮಗೆ ಮತ್ತೆ ನೆಕ್ಸ್ಟ್ ಮಂತ್ ವರೆಗೂ ಹೋಗುತ್ತೆ. ಲೈಕ್ ಅಮೌಂಟ್ ನಿಮ್ಮ ಖಾತೆಗೆ ಜಮೆ ಆಗೋದಕ್ಕೆ. ಬಿಕಾಸ್ ಯೋಜನೆಗಳು ನಿಮಗೆ ಸಾಕಷ್ಟು ಹಣ ಬೇಕು, ಕೋಟ್ಯಾಂತರ ಹಣ ಬೇಕು. ಅದನ್ನ ಸರ್ಕಾರ ಹೊಂದಿಸ್ಕೊಂಡು ನಿಮ್ಮ ಖಾತೆಗೆ ಜಮೆ ಮಾಡೋದಾಗುತ್ತೆ. ಆ ನಿಟ್ಟಿನಲ್ಲಿ ನಿಮಗೆ ಡಿಲೇ ಆಗ್ತಿದೆ. 23ನೇ ಕಂತಿನ ಹಣ ನಿಮಗೆ ಬಂತ, ಯಾವ ಜಿಲ್ಲೆ ನಿಮಗೆ ಬಂದಿದೆಯೋ ಅಂತ ಕಮೆಂಟ್ ಮಾಡಿ. 23ನೇ ಕಂತಿನ ಹಣ ಬಂದ್ಬಿಟ್ಟು ಪೆಂಡಿಂಗ್ ಇದ್ರೆ, ನಿಮ್ದು ಯಾವುದೇ ರೀತಿ ಸಮಸ್ಯೆ ಇಲ್ಲ, ಆಧಾರ್ದು ಬ್ಯಾಂಕ್ ಲಿಂಕ್ ಫೆಚಸ್ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂದ್ರೆ ನಿಮಗೆ ಖಂಡಿತ ಪೆಂಡಿಂಗ್ ಅಮೌಂಟ್ ಕೂಡ ಬರುತ್ತೆ. ಈ ತಿಂಗಳು ಈಗ ಮಿಸ್ ಆದ್ರೂ ಕೂಡ ನಿಮಗೆ 24ನೇ ಕಂತಿನ ಜೊತೆ ನಿಮಗೆ ಜಮೆ ಆಗುತ್ತೆ. ಅದು ನಿಮ್ಗೆ ಮೈಂಡಲ್ಲಿರಲಿ. ಇನ್ನ ಗೃಹಲಕ್ಷ್ಮಿ ಸಂಘ ಅಂತ ಘೋಷಣೆ ಕೂಡ ಮಾಡಿದ್ದಾರೆ. ಇದಕ್ಕೆ ಯಾವ ರೀತಿ ಅಂತ ಹೇಳಿ ನಿಯಮಗಳು ಏನಿರುತ್ತೆ ಅದರಲ್ಲಿ ಸರ್ಕಾರ ಘೋಷಣೆ ಕೂಡ ಮಾಡ್ತಾರೆ. ಸಂಘ ಅಂದ್ರೆ ಇದು ರೀತಿ ನಿಮಗೆ ಪರ್ಸನಲ್ ಲೋನ್ ತರ ಇರುತ್ತೆ ಅಂತ ಮಾಹಿತಿ ಬರ್ತಾ ಇದೆ. ಲೈಕ್ ನಿಮಗೆ ಈಗ ಸಂಘದಲ್ಲಿ ತೆಗೆದುಕೊಂಡ್ರೆ, ಧರ್ಮಸ್ಥಳ ಸಂಘ ಬೇರೆ ಸಂಘದ ಹೋದ್ರೆ ನಿಮಗೆ ಅಲ್ಲಿ ನಿಮಗೆ ಕಂಬೈನ್ಡ್ ಆಗಿರುತ್ತೆ. ಯಾರಾದ್ರೂ ಒಬ್ರು ಕಟ್ಟಿಲ್ಲ ಅಂದ್ರೆ ಇಡೀ ಗುಂಪು ಅವ್ರು ಸೇರಿಸಿ ಹಣೆ ಕಟ್ಟಬೇಕಾಗುತ್ತೆ. ಆ ರೀತಿ ಶ್ಯೂರಿಟಿ ಮೇಲೆ ಒಬ್ಬರಿಂದ ಒಬ್ರು ಶ್ಯೂರಿಟಿ ಮೇಲೆ ನಿಮಗೆ ಕೊಡ್ತಾರೆ. ಬಟ್ ಬಡ್ಡಿ ಜಾಸ್ತಿ ಕೂಡ ಇರುತ್ತೆ. ಬಟ್ ಗೃಹಲಕ್ಷ್ಮಿ ಸಂಘ ಆ ರೀತಿ ಅಲ್ಲ, ಸರ್ಕಾರದಿಂದ ಕೊಡ್ತಾ ಇದ್ದಾರೆ. ಲೈಕ್ ನಿಮಗೆ ಬಡ್ಡಿ ಕಡಿಮೆ ಇರುತ್ತೆ. ನಿಮಗೆ ಪರ್ಸನಲ್ ಲೋನ್ ತರ ಕೊಡ್ತಾ ಇದ್ದಾರೆ. ವೈಯಕ್ತಿಕ ಸಾಲ ನೀವು ವೈಯಕ್ತಿಕವಾಗಿನೇ ತೀರಿಸಬೇಕಾಗುತ್ತೆ. ಇದಕ್ಕೂ ಗುಂಪಿಗೂ ಸಂಬಂಧ ಇಲ್ಲ, ಆ ರೀತಿ ಕೊಡ್ತಾ ಇದ್ದಾರೆ. ನಿಯಮಗಳು ಏನು ಕಡ್ಡಾಯ ಅಂತ ಕೇಳಿದರೆ ಅದೇ ರೀತಿ ಮ್ಯಾಂಡೇಟರಿ ಮಾಡೋಕ್ಕಾಗೋದಿಲ್ಲ. ಯಾವುದೇ ಕಾರಣಕ್ಕೂ ಕಡ್ಡಾಯವಾಗಿ ನೀವು ಸಾಲಕ್ಕೆ ಜಾಯ್ನ್ ಆಗಬೇಕು, ಸಂಘಕ್ಕೆ ಜಾಯ್ನ್ ಆಗಬೇಕು, ಕಡ್ಡಾಯವಾಗಿ ನೀವು ಸಾಲ ಪಡ್ಕೋಬೇಕು ಅಂತ ಹೇಳಕ್ಕಾಗೋದಿಲ್ಲ. ಬಿಕಾಸ್ ಇದು ಯಾವ ರೀತಿ ಆಗುತ್ತೆ ಅಂದ್ರೆ ಸರ್ಕಾರಿ ಯೋಜನೆ ಆಗಿರುತ್ತೆ. ಅದಕ್ಕೂ ಸಂಬಂಧ ಇಲ್ಲ. ಸರ್ಕಾರ ಮ್ಯಾಂಡೇಟರಿ ಕೂಡ ಮಾಡೋಕ್ಕಾಗೋದಿಲ್ಲ. ಇನ್ ಕೇಸ್ ಜಾಯಿನ್ ಆದ್ರೂ ಕೂಡ ಯೋಜನೆ ರದ್ದಾಗಕ್ಕೂ ಮಾಡೋಕ್ಕಾಗೋದಿಲ್ಲ, ಯಾವುದೇ ಕಾರಣಕ್ಕೂ ಆಗಕ್ಕೆ ಬರೋದಿಲ್ಲ. ಅಂಡ್ ನಿಮಗೆ ಇತಿಷ್ಟು ಕಂತು ಕಟ್ಟಬೇಕು ಜನ ಅಂತ ಇರುತ್ತೆ. ಸಾಲದ ಉದ್ದೇಶ ಏನಂದ್ರೆ ಸಿಂಪಲ್ ನಿಮಗೆ ಲೋನ್ ಕೊಟ್ರೆ ನಿಮ್ಮನ್ನ ಲೈಕ್ ಗೃಹಲಕ್ಷ್ಮಿ ಯೋಜನೆ ಬರೋ ಹಣನ್ನೇ ಮುರ್ಕೊಂಡು ಅಲ್ಲೇ ನಿಮಗೆ ಹೊಂದಾಣಿಕೆ ಮಾಡುವ ಪದ್ಧತಿ ಕೂಡ ಇದೆ. ಅದ್ರ ಬಗ್ಗೆ ನಿಯಮ ಕೂಡ ಮಾಡ್ಕೊಳ್ತಾರೆ, ಸಹಾಯ ಆಗುತ್ತೆ. ಸಾಕಷ್ಟು ಕೆಲವರಿಗೆ ಸಹಾಯ ಆಗದೆ ಇರಬಹುದು, ಸಾಕಷ್ಟು ಮಹಿಳೆಯರಿಗೆ ಈ ರೀತಿ ಗೃಹಲಕ್ಷ್ಮಿ ಲೋನ್ ಕೊಟ್ರೆ ಸಹಾಯ ಆಗುತ್ತೆ. ಅದು ನಿಮಗೆ ಸಂಪೂರ್ಣ ಮಾಹಿತಿ ಬೇಕಾದ್ರೆ ನಾನು ಡೀಟೇಲ್ ಆಗಿ ಮಾಹಿತಿ ತೆಗೆದುಕೊಂಡು ಏನ್ ಕಂಡೀಷನ್ ಅಂತ ತಿಳಿಸ್ಕೊಡ್ತೀನಿ. ನೀವು ಇದು ಇವತ್ತಿನ ವಿಡಿಯೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.